ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ವ್ಯಾಪಾರದಲ್ಲಿ ಉಂಟಾಗುವಂತಹ ಹಲವಾರು ದೃಷ್ಟಿದೋಷಗಳಿಗೆ ಇವತ್ತಿನ ಪರಿಹಾರ ಹೇಳ್ತಾ ಇದ್ದೀನಿ. ಒಂದು ಶುದ್ಧವಾಗಿರುವಂತಹ ಹಳದಿ ಬಣ್ಣದ ನಿಂಬೆಹಣ್ಣನ್ನು ತಗೋಬೇಕು. ಅದು ತಗೊಂಡು ಅದಕ್ಕೆ ನೀವು 2 ಹೋಳನ್ನು ಮಾಡಿ, ಒಂದು ನಿಂಬೆಹಣ್ಣನ್ನು 2 ಹೋಳುಗಳಾಗಿ ಮಾಡಿ, ಆನಂತರ ಅದಕ್ಕೆ 1 ಹೋಳಿಗೆ ಅರಿಶಿನವನ್ನು ಹಚ್ಚಿ, ಹಾಗೆ ಇನ್ನರ್ಧ ಹೋಳಿಗೆ ಕುಂಕುಮವನ್ನು ಹಚ್ಚಿ, ಒಂದರಲ್ಲಿ ಅರಿಶಿನ ಹಚ್ಚಿ ಒಂದರಲ್ಲಿ ಕುಂಕುಮವನ್ನು ಹಚ್ಚಿ, ಇದನ್ನು ನೀವು ಪ್ರತಿ ವ್ಯಾಪಾರ ಸ್ಥಳದಲ್ಲಿ ಅಥವಾ ನಿಮ್ಮ ವ್ಯಾಪಾರ ಸ್ಥಳದ ವಸೂಲಾಗಿರ್ಬೋದು, ಅಥವಾ ನಿಮ್ಮ ಗಲ್ಲಾಪೆಟ್ಟಿಗೆ ಹೊರಗಡೆ ಆಗಿರ್ಬೋದು, ಅಥವಾ ಜನ ಬಂದು ಹೋಗುವಂಥ ಜಾಗ ಅಂತ ಏನಿದೆ ಆ ಜಾಗದಲ್ಲಿ ಒಂದು 4-5 ಕಡೆ ಇಡೋದ್ರಿಂದ ನಿಮಗೆ ವ್ಯಾಪಾರದಲ್ಲಿ ಏನಾದರೂ ದೃಷ್ಟಿದೋಷಗಳು ಆಗ್ತಾ ಇದ್ದರೆ ಖಂಡಿತವಾಗ್ಲೂ ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ. ಇದು ಎಷ್ಟು ದಿನಕ್ಕೊಮ್ಮೆ ಮಾಡಬೇಕು, ಯಾವಾಗ ಮಾಡಬೇಕು ಅಂದರೆ ಯಾವಾಗ ಬೇಕಾದರೂ ನೀವು ಮಾಡ್ಬೋದು. ಈ ವಿಡಿಯೋವನ್ನು ನೋಡಿದ ಮಾರನೆಗೂ ಮಾಡ್ಬೋದು, ಅಥವಾ ಸಂಜೆಗೂ ಮಾಡ್ಬೋದು, ಅಥವಾ ಬೆಳಿಗ್ಗೆಗೂ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೆಯೇ ಒಣಗಿದ ನಂತರ ಇದನ್ನು ಏನು ಮಾಡಬೇಕು, ಅಥವಾ ಒಂಥರ ಕೆಂಪಾಗಿರುತ್ತೆ, ಆ ನಿಂಬೆಹಣ್ಣೆ ಒಂಥರ ಬಂದಿರುತ್ತೆ, ಅಂತಹ ನಿಂಬೆಹಣ್ಣನ್ನು ನೀವು ಎಲ್ಲಿಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಮರದ ಕೆಳಗಡೆಗೆ ಅಥವಾ ಗಿಡದ ಕೆಳಗಡೆಗೆ ಹಾಕಿ. ಇಲ್ಲದಿದ್ದರೆ ಇದನ್ನು ಹರಿಯುವ ನೀರಿಗೆ ಅಥವಾ ಹರಿಯುವ ನೀರಿನ ದಂಡೆಗೆ ಬಿಡಿ ಅಂತ ಹೇಳ್ತೀನಿ. ಇದನ್ನು ತೆಗೆದು ಯಾವುದೋ ಡಸ್ಟ್ಬಿನ್ನಲ್ಲಿ ಹಾಕೋದು ಅದನ್ನೆಲ್ಲ ಮಾಡಬೇಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲ್ನ ಮೊದಲನೇ ಬಾರಿಗೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆಯೇ ಎಷ್ಟೋ ಜನಕ್ಕೆ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ, ಮದ್ದಿಡು ಕ್ರಿಯೆಗೂ ಇಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ತಲೆಗೆ ಕೂದಲು ಉದುರೋದು ಎಷ್ಟೋ ಜನಕ್ಕೆ ಒಂದು ಸಮಸ್ಯೆ ಇರುತ್ತೆ. ಅಂತಹ ಕೂದಲು ಉದುರುವಂಥ ಸಮಸ್ಯೆಗೆ ಎಣ್ಣೆಯನ್ನು ಸಮೇತ ನಿಮಗೆ ಲಭ್ಯ ಇರುತ್ತೆ. ಅಂತಹ ಎಣ್ಣೆಯನ್ನು ನೀವು ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ನೀವು ತರಿಸ್ಕೋಬೇಕಾಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಯಾವ ರೀತಿ ಅಪ್ಲೈ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ. ಹಾಗೆ ಇಂತಹ ಚಾನಲ್ನ ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.